ಜಗತ್ತು ಇವತ್ತು ಯುದ್ಧದ ಭೀತಿಯಲ್ಲಿದೆ. ಅತ್ತ ಇರಾನ್ ಮತ್ತು ಇಸ್ರೇಲ್ ಕಾದಾಡ್ತಾ ಇವೆ. ಆದ್ರೆ ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ದಿನಕ್ಕೊಂದು ಕಥೆಯನ್ನ ಹೇಳ್ತಾ ಇದ್ದಾರೆ. ಮೊನ್ನೆ ಯುದ್ಧ ನಿಲ್ಲಿಸ್ತೀನಿ ಅಂದ್ರು, ನಿನ್ನೆ ಹೊಡೆದು ಉರುಳಿಸ್ತೀನಿ ಅಂದ್ರು. ಇವತ್ತು ನೋಡಿದ್ರೆ ಇರಾನ್ ನನಗೊಂದು ಗಿಫ್ಟ್ ಕಳಿಸಿದೆ ಅಂತ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇರಾನ್ ಜನ ನನ್ನನ್ನೇ ಅವರು ಸರ್ವೋಚ್ಚ ನಾಯಕನನ್ನಾಗಿ ಮಾಡಿ ಅಂತ ಕೇಳ್ಕೊಂಡ್ರು, ಆದ್ರೆ ನನಗೆ ಆ ಒತ್ತಡದ ಕೆಲಸ ಬೇಡ ಅಂತ ರಿಜೆಕ್ಟ್ ಮಾಡಿದೆ ಅನ್ನೋ ವಿಚಿತ್ರ ಹೇಳಿಕೆಯನ್ನ ಟ್ರಂಪ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಇರಾನ್ ಕಳಿಸಿದ ಆ ಗಿಫ್ಟ್ ಏನು? ಪಾಕಿಸ್ತಾನದ ಧ್ವಜ ಇರೋ ಹಡಗುಗಳಿಗೂ ಅಮೆರಿಕಕ್ಕೂ ಏನ್ ಸಂಬಂಧ? ಟ್ರಂಪ್ ಅವರ ಈ ಯದ್ವಾತದ್ವ ಹೇಳಿಕೆಗಳು ಅಸಲಿಗೆ ಇದರ ಹಿಂದೆ ಇರುವ ಗೇಮ್ ಪ್ಲಾನ್ ಏನು? ಕಂಪ್ಲೀಟ್ ಇನ್ ಡೆಪ್ತ್ ಸ್ಟೋರಿ ಇಲ್ಲಿದೆ, ನೋಡೋಣ ಬನ್ನಿ. ಹೌದು, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಬುಧವಾರ ಇರಾನ್ ನನಗೊಂದು ಅತಿ ಅಮೂಲ್ಯ ಉಡುಗೊರೆ ನೀಡಿದೆ ಅಂತ ಅಚ್ಚರಿ ಮೂಡಿಸಿದ ಟ್ರಂಪ್ ಗುರುವಾರ ಗುಟ್ಟನ್ನ ರಟ್ ಮಾಡಿದ್ದಾರೆ. ಶ್ವೇತಭವನದ ಸಚಿವ ಸಂಪುಟ ಸಭೆಯಲ್ಲಿ ಮಾತಾಡಿದ ಅವರು, ಸಂಘರ್ಷದ ನಡುವೆಯೂ ಇರಾನ್ ಸೌಹಾರ್ದತೆಯ ಸೂಚಕವಾಗಿ 10 ತೈಲ ಹಡಗುಗಳನ್ನ ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಲು ಬಿಟ್ಟಿದೆ ಅಂತ ಹೇಳಿದ್ದಾರೆ. ವಿಶೇಷ ಅಂದ್ರೆ ಈ ಹಡಗುಗಳ ಮೇಲೆ ಪಾಕಿಸ್ತಾನದ ಧ್ವಜ ಇತ್ತು ಅನ್ನೋದು ಈಗ ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಇಲ್ಲಿ ಟ್ರಂಪ್ ಹೇಳೋ ಪ್ರಕಾರ ಇರಾನ್ ಮೊದಲು ತನ್ನ ಹಠಮಾರಿ ಧೋರಣೆಗೆ ಅಮೆರಿಕದ ಮುಂದೆ ಕ್ಷಮೆ ಯಾಚಿಸಿದೆ ಅಂತೆ. ಅಷ್ಟೇ ಅಲ್ಲ, ಅಮೆರಿಕ ಹೇಳಿದ ಮಾತಿಗೆ ಬೆಲೆ ಕೊಟ್ಟು 10 ತೈಲ ಹಡಗುಗಳನ್ನ ಸಪ್ಲೈ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಲ್ಲಿ ಪಾಕಿಸ್ತಾನದ ಪಾತ್ರವನ್ನ ಟ್ರಂಪ್ ಹೈಲೈಟ್ ಮಾಡ್ತಾ ಇದ್ದಾರೆ. ಪಾಕ್ ಕೇವಲ ರಾಜತಾಂತ್ರಿಕ ವಿಷಯಗಳಷ್ಟೇ ಅಲ್ಲ, ಸರಕು ಪೂರೈಕೆಯಲ್ಲೂ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದೆ ಅನ್ನೋದು ಟ್ರಂಪ್ ಅಭಿಪ್ರಾಯ. ಬಹುಶಃ ಅಮೆರಿಕ ಮತ್ತು ಇರಾನ್ ನಡುವೆ ಪಾಕಿಸ್ತಾನ ಸದ್ದಿಲ್ಲದೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಆದ್ರೆ ಟ್ರಂಪ್ ಅವರ ಅಸಲಿ ಪಂಚ್ ಇರೋದೇ ಬೇರೆ ವಿಷಯದಲ್ಲಿ. ವಾಷಿಂಗ್ಟನ್ ನಲ್ಲಿ ನಡೆದ ರಿಪಬ್ಲಿಕನ್ ನಿಧಿ ಸಂಗ್ರಹಣೆ ಸಭೆಯಲ್ಲಿ ಟ್ರಂಪ್ ಒಂದು ಭಯಾನಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐತುಲ್ಲಾ ಅಲಿ ಖಮೇನಿ ಹತ್ಯೆಯಾದ ಮೇಲೆ ಇರಾನ್ನ ಜನರೇ ನನ್ನನ್ನ ಮುಂದಿನ ಸರ್ವೋಚ್ಚ ನಾಯಕನಾಗಿ ಅಂತ ಬೇಡಿಕೊಂಡ್ರು ಎಂದು ಟ್ರಂಪ್ ಹೇಳ್ತಾ ಇದ್ದಾರೆ. ಆದ್ರೆ ಇರಾನ್ ನಾಯಕನಾಗೋದು ಬಹಳ ಕಷ್ಟದ ಕೆಲಸ, ಆ ಒತ್ತಡ ನನಗೆ ಬೇಡ ಅಂತ ಥ್ಯಾಂಕ್ಸ್ ಹೇಳಿ ಆಫರ್ ತಿರಸ್ಕರಿಸಿದೆ ಅಂತ ಟ್ರಂಪ್ ನಗೆ ಚಟಾಕಿ ಹರಿಸಿದ್ದಾರೆ. ಟ್ರಂಪ್ ಅವರ ಈ ಹೇಳಿಕೆ ಕೇಳಿದ್ರೆ ಯಾರಿಗಾದ್ರೂ ನಗು ಬರ್ಬೋದು ಅಥವಾ ಆಶ್ಚರ್ಯನೂ ಆಗ್ಬಹುದು. ಇರಾನ್ ಅಂತಹ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರ ಶತ್ರು ರಾಷ್ಟ್ರವಾದ ಅಮೆರಿಕದ ಅಧ್ಯಕ್ಷನನ್ನ ಸುಪ್ರೀಂ ಲೀಡರ್ ಮಾಡಿ ಅಂತ ಕೇಳೋಕೆ ಸಾಧ್ಯವೇ ಇಲ್ಲ ಅನ್ನೋದು ಅಂತಾರಾಷ್ಟ್ರೀಯ ವಿಶ್ಲೇಷಕರ ಮಾತು. ಆದ್ರೆ ಟ್ರಂಪ್ ಶೈಲಿಯೇ ಅಷ್ಟು. ತಾವು ಜಗತ್ತಿನ ಅತಿ ದೊಡ್ಡ ನಾಯಕ ಅನ್ನೋದನ್ನ ತೋರಿಸ್ಕೊಳ್ಳೋಕೆ ಅವರು ಇಂಥ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಇತ್ತ ಇರಾನ್ ಈಗಾಗಲೇ ಅಲಿ ಖಮೇನಿ ಪುತ್ರ ಮೊಜ್ತಬಾ ಖಮೇನಿ ಅವರನ್ನ ಸುಪ್ರೀಂ ಲೀಡರ್ ಆಗಿ ನೇಮಕ ಮಾಡಿದೆ. ಈಗ ಗಂಭೀರವಾಗಿ ಯೋಚನೆ ಮಾಡಬೇಕಿರೋ ವಿಷಯ ಏನಪ್ಪಾ ಅಂದ್ರೆ, ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಶಮನವಾಗ್ತಿದೆಯಾ ಅನ್ನೋದು. ಇರಾನ್ ಹಡಗುಗಳನ್ನ ಬಿಟ್ಟುಕೊಟ್ಟಿರೋದು ಒಂದು ಪಾಸಿಟಿವ್ ಡೆವಲಪ್ಮೆಂಟ್. ಆದ್ರೆ ಟ್ರಂಪ್ ಒಮ್ಮೆ ಶಾಂತಿ ಅಂತಾರೆ, ಮತ್ತೊಮ್ಮೆ ಯುದ್ಧ ಅಂತಾರೆ. ಅವರ ಈ ಕನ್ಫ್ಯೂಷನ್ ಪಾಲಿಟಿಕ್ಸ್ ಜಗತ್ತಿನ ಎಕಾನಮಿಯನ್ನ ಆಟ ಆಡಿಸ್ತಾ ಇದೆ. ಪಾಕಿಸ್ತಾನಂತಹ ದೇಶಗಳ ಧ್ವಜ ಹೊತ್ತ ಹಡಗುಗಳನ್ನ ಇರಾನ್ ಬಿಡ್ತಿರೋದು ಇತರ ದೇಶಗಳಿಗೆ ಒಂದು ಮಟ್ಟದ ಸಮಾಧಾನ ತಂದಿದೆ. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಆಟವನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದ್ ಕಡೆ ಇರಾನ್ ನನ್ನ ಹೆದರಿಸ್ತಿದ್ದಾರೆ, ಮತ್ತೊಂದ್ ಕಡೆ ನಾನ್ ಬೇಕಾದ್ರೆ ಅಲ್ಲಿಗೆ ಬಾಸ್ ಆಗ್ಬೋದು ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಈ ನಾಟಕೀಯ ಬೆಳವಣಿಗೆಗಳ ನಡುವೆ ನಿಜವಾದ ಶಾಂತಿ ಒಪ್ಪಂದ ಯಾವಾಗ ಆಗುತ್ತೆ ಅನ್ನೋದು ಈಗಿರೋ ದೊಡ್ಡ ಪ್ರಶ್ನೆ. ಟ್ರಂಪ್ ಅವರ ಈ ಬಣ್ಣ ಬದಲಿಸೋ ಪಾಲಿಟಿಕ್ಸ್ಗೆ ಇರಾನ್ ಇನ್ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.